ಐಪಿಎಲ್ ಶುರುವಾದರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಕಷ್ಟ ಮಾತ್ರ ತಪ್ಪಿದಂತೆ ಕಾಣಿಸ್ತಾ ಇಲ್ಲ. ಐಪಿಎಲ್ ಮ್ಯಾಚ್ ಆಯೋಜಿಸಿದ್ದೆ ಹಾಗಾದ್ರೆ ಚಿನ್ನಸ್ವಾಮಿಗೆ ಮುಳುಬಾಯ್ತಾ? ಇಂಥದ್ದೊಂದು ಪ್ರಶ್ನೆ ರೈಸ್ ಆಗೋದಕ್ಕೂ ಕೂಡ ಕಾರಣ ಇದೆ. ಇಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಲುಕಿರುವಂತ ಚಿನ್ನಸ್ವಾಮಿ ಕ್ರೀಡಾಂಗಣ. ಅಂತೂ ಇಂತೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯುತ್ತಪ್ಪ ಅಂತ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈಗ ಕಾನೂನು ಸಂಕಷ್ಟ. ಜಾಹೀರಾತು ನಿಯಮ ಉಲ್ಲಂಘನೆ ಆರೋಪದಡಿ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಕೆಎಸ್ಸಿಎಗೆ ನೋಟಿಸ್ ಜಾರಿಯಾಗಿದೆ. ನೋಟಿಸ್ಗೆ 7 ದಿನಗಳ ಒಳಗಾಗಿ ಉತ್ತರಿಸಬೇಕು ಅಂತ ಕೆಎಸ್ಸಿಎ ಸೂಚನೆಯನ್ನ ಕೊಟ್ಟಿದೆ. ಅಷ್ಟರೊಳಗೇನೆ ಉತ್ತರ ಕೊಡಬೇಕು. ನಿಯಮ ಮೀರಿದ್ರೆ 2 ಲಕ್ಷ ದಂಡ, 1 ವರ್ಷ ಜೈಲು ಶಿಕ್ಷೆಯ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕೂಡಲೇ ಎಲ್ಇಡಿ ಜಾಹೀರಾತು ಫಲಕ ತೆರವು ಮಾಡುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಕೂಡ ಕೆಎಸ್ಸಿಎಗೆ ನೋಟಿಸ್ ಅನ್ನು ಕೊಟ್ಟಿತ್ತು. ಅಂದಿನ ಬಿಬಿಎಂಪಿ ಕಳೆದ ವರ್ಷವೂ ಜಾಹೀರಾತು ಶುಲ್ಕ ಪಾವತಿ ಮಾಡಿಲ್ಲ ಅಂತ ನೋಟಿಸ್ ಜಾರಿ ಮಾಡಿದ್ರು. ಈ ವರ್ಷನೂ ಕೂಡ ಅದೇ ರೀತಿಯಾದ ನೋಟಿಸ್ ಜಾರಿಯಾಗಿದೆ. 7 ದಿನಗಳ ಒಳಗಾಗಿ ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ ಈಗ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ. ಹಾಗಾದ್ರೆ ಆಗ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಯಾಕೆ ಸುಮ್ಮನಿದ್ರು? ಆ ಪ್ರಶ್ನೆ ಈಗ ಹುಟ್ಕೊಳ್ತಿದೆ.